ಆಪ್ ಕಿ ಅದಾಲತ್ನಲ್ಲಿ ಕೇಂದ್ರೀಯ ಮಂತ್ರಿ ಗಿರಿರಾಜ್ ಸಿಂಗ್ ಅವರ ಮೇಲಿರುವ ಆರೋಪವೆಂದರೆ ಇವರು ಮುಸಲ್ಮಾನರ ವಿರೋಧಿ ಎಂಬುದು. ಗಿರಿರಾಜಿ, ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಆಗಿದೆ. ಆದ್ರೆ ವ್ಯಾಲಿನಲ್ಲಿ ಬಿಜೆಪಿಗೆ ಸೀಟ್ಗಳು ಸಿಕ್ಕಿಲ್ಲ. ಮುಸಲ್ಮಾನರು ನಿಮ್ಗೆ ವೋಟ್ ಕೊಟ್ಟಿಲ್ಲ. ಸೊ ಎಲ್ರೂ ಅದಕ್ಕೇನ್ ಕಾರಣ ಅಂತ ಹೇಳ್ತಿದ್ದಾರೆ ಅಂತಂದ್ರೆ, ಗಿರಿರಾಜ್ ಸಿಂಗ್ ಅಂತ ನಾಯಕರು ಪ್ರತಿ ಮಾತಲ್ಲೂ ಹಿಂದೂ ಮುಸಲ್ಮಾನರನ್ನ ಹೊಡೆದಾಡೋ ಹಾಗೆ ಮಾಡ್ತಾರೆ. ನಾನು ಹೇಳಕ್ ಮುಂಚೆನೆ ನೀವೇ ವಿಷಯ ತೆಗೆದ್ರಿ. ಕಾಶ್ಮೀರದ ಸ್ಥಿತಿ ಹೇಗಿತ್ತು ಅಂದ್ರೆ ಕಲ್ತೂರವ್ರದಾಗಿತ್ತು. ಆತಂಕವಾದಿಗಳದೇ ರಾಜ್ಯಭಾರ ನಡೀತಾ ಇತ್ತು. ಎಲ್ರೂ ಕಾಶ್ಮೀರಕ್ಕೆ ಹೋಗೋದಕ್ಕೆ ಹೆದರ್ಕೋತಾ ಇದ್ರು. ಆದ್ರಿವತ್ತು ಮಾನ್ಯ ಮೋದಿಜಿ 370 ಕಾಯ್ದೆ ತೆಗೆದು ಹಾಕಿದ ಮೇಲೆ ಇವತ್ತು ಲಾಲ್ ಚೌಕದಲ್ಲಿ ಭಯ ಅನ್ನದೇ ಹೊರಟೋಗಿದೆ. ಮೋದಿಜಿ ಅವರಿಂದಾಗಿ ಹೋಗ್ತಿದ್ದಾರೆ. ಮೋದಿಜಿಯವರ ನೀತಿಗಳು ಕಾಶ್ಮೀರಕ್ಕೆ ಶಾಂತಿ, ನೆಮ್ಮದಿ, ವಿಕಾಸ ತಂದಿದೆ. ಇವತ್ತು ಎಷ್ಟೊಂದು ಹೋಟೆಲ್ಗಳು ತೆಗೆದಿದೆ, ಎಷ್ಟೋ MOU ಆಯ್ತು, ಗ್ರಾಮದ ವಿಕಾಸ ಆಯ್ತು. ನಮಗೆ ನಿರೀಕ್ಷೆ ಇತ್ತು. ಅಂದ್ರೆ ನರೇಂದ್ರ ಮೋದಿಜಿ ಕಲ್ಲು ತೂರೋದನ್ನ ನಿಲ್ಸಿದ್ರು, ಶಾಂತಿ ನೆಮ್ಮದಿ ತಂದ್ರು. ಕಾಶ್ಮೀರದ ಮುಖಕ್ಕೆ ಏನ್ ಮಸಿ ಬಳಿದಿದ್ರು ಕಾಂಗ್ರೆಸ್ನವರು, ಅದು ಕಲ್ಲಿಸಿ ಅವ್ರಿಗೆ ಪ್ರೋತ್ಸಾಹನ ಕೊಟ್ಟು ಫಾರೂಕ್ ಅಬ್ದುಲ್ಲಾ ಮುಫ್ತಿ ಥರದ ಜನಗಳು ಅದಕ್ಕೆ ಮಂಗಳ ಹಾಡಿದ್ರು. ನಾನು ನಿರೀಕ್ಷೆ ಮಾಡ್ತಾ ಇದ್ದೆ, ಅಂದ್ರೆ ಅಲ್ಲಿನ ವ್ಯಾಲಿಯ ಜನಗಳು ಮುಸಲ್ಮಾನರು ವೋಟ್ ಕೊಡ್ಲಿ ಅಂತ. ಈಗ ಅವ್ರು ಯೋಚಿಸಬೇಕಾಗಿದೆ. ಅವ್ರು ಹೇಳ್ತಾರೆ ಪ್ರಗತಿ ಆಗಿದೆ, ನಮಗೆ ಚಿಕಿತ್ಸೆಗೆ ದುಡ್ಡು ಸಿಕ್ಕಿದೆ ಅಂತನೂ ಅವ್ರು ಹೇಳ್ತಾರೆ. ಹಾಸ್ಪಿಟಲ್ ಸುಧಾರಿಸಿವೆ, ರಸ್ತೆಗಳು ಸುಧಾರಿಸಿವೆ, ಸ್ಕೂಲ್ ಕೂಡ ತೆಗೆಯೋದಕ್ಕೆ ಶುರುವಾಗಿದೆ. ಈಗ ಬಂದ್ಗಳು ಆಗೋದಿಲ್ಲ, ಅಂಗಡಿಗಳು ತೆಗ್ದಿರುತ್ತೆ, ಅವರ ವ್ಯಾಪಾರ ಹೆಚ್ಚಾಗಿದೆ. ಆದ್ರೆ ಅವರು ಮೋದಿಜಿಗೆ ವೋಟ್ ಕೊಡಲ್ಲ. ಯಾಕಂದ್ರೆ ಮೋದಿಜಿ ಇದನ್ನ ಹಿಂದೂ ರಾಷ್ಟ್ರ ಮಾಡ್ಬಿಟ್ರೆ ಅಂತ. ದೇಶದ ಜನತೆ ಈಗ ಅರ್ಥ ಮಾಡ್ಕೋಬೇಕಾಗಿದೆ. ಈಗ ಅವರೇ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಸೌಲಭ್ಯ ಸಿಕ್ಕಿದೆ ಅಂತ. ಅಲ್ಲ, ಇಷ್ಟಾದ್ರೂ ಮೋದಿಜಿ ಅವರಿಗೆ ಬೆಂಬಲ ಕೊಡ್ಲಿಲ್ಲ ಅಂತಂದ್ರೆ ಇವತ್ತು ದೇಶದ ವಾತಾವರಣನ ಕುಲುಗೆಡಿಸೋ ಕೆಲಸ ಮಾಡ್ತಿರೋರು ಯಾರು? OWC ಥರದ ಜನಗಳು, ರಾಹುಲ್ ಗಾಂಧಿ ಥರದ ಜನಗಳು, ಮೋದಿ ಥರದ ಜನಗಳು. ಇವರು ಈ ವಾತಾವರಣನ ಹಾಳು ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾ ಇದ್ದಾರೆ, ಇಲ್ಲ ನೀವು ಮಾಡ್ತಾ ಇದ್ದೀರಾ? ನೀವು ಹೇಳೋ ಹಾಗೆ 1947ರಲ್ಲೇ ಮುಸ್ಲಿಮರನ್ನೆಲ್ಲ ಪಾಕಿಸ್ತಾನಕ್ಕೆ ಕಳಿಸ್ಬಿಟ್ಟಿದ್ರೆ ಇವತ್ತು ದೇಶ ಚೆನ್ನಾಗಿರ್ತಿತ್ತು ಅಂತ. ನಾನಿದನ್ನ ಡಂಗೂರ ಸಾರ್ಕೊಂಡು ಹೇಳ್ತೀನಿ. 1947ರಲ್ಲಿ ಇಬ್ಬಾಗ ಆಯ್ತು, ಧರ್ಮದ ಆಧಾರದ ಮೇಲಾಯ್ತು. ರಜಜ್ಜಿ, ನೀವು ಇದನ್ನ ಒಪ್ತಿರೋ ಬಿಡ್ತಿರೋ ಆಯ್ತಲ್ವಾ? ಈಗ ಧರ್ಮದ ಆಧಾರದ ಮೇಲೆ ಆದಾಗ ಪಂಡಿತ್ ನೆಹರು ಒಂದು ವೇಳೆ ಎಲ್ಲಾ ಮುಸಲ್ಮಾನರನ್ನು ಕಳಿಸ್ಬಿಟ್ಟಿದ್ದಿದ್ರೆ ಇವತ್ತು ವಕ್ಫ್ ಬೋರ್ಡು ಹುಟ್ಕೋತಿರ್ಲಿಲ್ಲ, OWC ಕೂಡ ಹುಟ್ಟುತ್ತಾ ಇರಲಿಲ್ಲ, ಬುಡಾನ್ ಬಾಲಾ ಕೂಡ ಹುಟ್ಟುತ್ತಾ ಇರಲಿಲ್ಲ. ಅಲ್ಲಿ ಲೆಬ್ನಾನ್ನಲ್ಲಿ ಸತ್ತು ಹೋಗ್ತಾನೆ ನಸರುಲ್ಲಾ, ಅದರಲ್ಲಿ ಹೊಟ್ಟೆ ನೋವಾಗೋದಲ್ಲಿ ಡೆಲ್ಲಿನಲ್ಲಿ. ಯಾಕೆ ಸ್ವಾಮಿ? ಯಾಕೆ ನೀವು ಇಲ್ಲಿ ಬೊಂಬೈನಲ್ಲಿ ಮೆರವಣಿಗೆ ಮಾಡ್ತಾ ಇದ್ದೀರಾ? ಇಲ್ಲಿನ ಸಂವಿಧಾನದ ಪ್ರಕಾರ ನೋಡ್ರಯ್ಯ, ದೇಶದ ನಮ್ಮ ವಿದೇಶಿ ಮಂತ್ರಿ ಏನ್ ಹೇಳ್ತಾ ಇದ್ದಾರೆ ಅದನ್ನ ನೋಡ್ರಯ್ಯ. ಈಗ ನೀನು ಸಂಬಂಧ ಮಾಡ್ತಾ ಇರೋದಲ್ಲಿ ನಸರುಲ್ಲಾ ಜೊತೆ, ಬತುಲ್ಲಾ ಜೊತೆಗೆ. ನೀವ್ ಈ ಥರ ಮಾಡಿದ್ರೆ ನಮಗ್ ಕಷ್ಟ ಆಗೇ ಆಗತ್ತೆ. ಯಾವ ಜನ ಇಲ್ಲಿ ತಿಂದು ಇನ್ನೊಂದು ಜಾಗನ ಹೊಗಳ್ತಾ ಇರ್ತಾರೋ ಅದನ್ನ ನೋಡ್ಕೊಂಡು ಸುಮ್ನೆ ಇರಕ್ಕಾಗತ್ತಾ? ಇರಕ್ಕಾಗಲ್ಲ ನಮಗೆ. ನಿಮ್ಮ ಮಾತುಗಳಿಗೆ ಉತ್ತರವಾಗಿ ಮೌಲಾನಾ ಅರ್ಷದ್ ಮದನಿ ತರದ ಜನರು ಏನ್ ಹೇಳ್ತಾರೆ ಅಂತಂದ್ರೆ, ನೋಡಿ 20 ಕೋಟಿ ಮುಸಲ್ಮಾನರಿದ್ದಾರೆ ನೋಡಿ, ಇವರನ್ನ ಯಾರೂ ಕೂಡ ಘರ್ ವಾಪಸಿ ಮಾಡ್ಸೋದಿಕ್ಕಾಗಲ್ಲ. ಒಂದ್ ವೇಳೆ ಯಾರಾದ್ರೂ ಅಂಥ ಮಾತುಗಳನ್ನಾಡಿದ್ರೆ ಅವನು ಮುಟ್ಟಾಳ. ದೇಶದ ಒಬ್ಬ ಮುಸಲ್ಮಾನ ಆದ್ರೂ ಬಂದು ಹೇಳಿಬಿಡ್ಲಿ, ಅಂದ್ರೆ 47ರಿಂದ ಇಲ್ಲಿವರೆಗೂ ಈ ದೇಶದ ಯಾವುದೇ ಒಂದು ಹಳ್ಳಿನಲ್ಲಿ ಯಾವುದೇ ಒಬ್ಬ ಹಿಂದೂ ಅವರ ತಜಿಯಾ ಮೇಲೆ ಒಂದು ಕಲ್ಲಾದ್ರೂ ಎಸ್ದಿದಾನ? ನಾವಂತೂ ಎಸ್ದಿಲ್ಲಪ್ಪ. ಆದ್ರೆ ಅವರ ಜನಸಂಖ್ಯೆ 5% ಆಗಿದ್ದಾಗ ಕಾಕಾ ಚಿಕ್ಕಪ್ಪ ಅಂತ ಹೇಳ್ತಾ ಇದ್ರು. 10% ಆದಾಗ ಮೊಣಕೈನಲ್ಲಿ ನೂಕಕ್ ಶುರು ಮಾಡಿದ್ರು. ಈಗ 15% ಆಗಿದೆ, ಲವ್ ಜಿಹಾದ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಯಾತ್ರೆ ಹೊರಡುತ್ತಲ್ಲ, ರಾಮನವಮಿದು, ಹನುಮಾನ್ ಜಯಂತಿದು, ಸರಸ್ವತಿ ಪೂಜೆದು, ಕಾಮಡ್ದು, ಆಗ ಇದು ನಮ್ಮ ಗಲ್ಲಿಲಿ ಹೋಗಬಾರ್ದು ಅಂತ ಹೇಳ್ತಾರೆ. ಆಗ ನಮ್ಮ ಮನ್ಸಲ್ಲಿ ಖಂಡಿತ ಅನ್ಸುತ್ತೆ 1947ರಲ್ಲಿ ಇವರು ಹೊರಟೋಗಿದ್ದಿದ್ರೆ ಆಗ ಈ ಗಲ್ಲಿ ಯಾವುದೇ ಹಿಂದೂ ಮತ್ತು ಮುಸಲ್ಮಾನನ ಮಧ್ಯೆ ಕಂದಕ ಆಗ್ತಿರ್ಲಿಲ್ಲ. ನಾನಿದನ್ನ ವಿರೋಧಿಸ್ತೀನಿ. ಗಿರಿರಾಜಿ, ಈ ತರ ಮಾತುಗಳೆಲ್ಲ ಶುರುವಾಗಿದ್ದೇ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ.
ಅಮಿತ್ ಶಾ ಹೋಮ್ ಮಿನಿಸ್ಟರ್ ಆದ್ಮೇಲೆ ಆಗ್ಲೇ ಈ ಜಗಳಗಳೆಲ್ಲ ಶುರುವಾಗಿತ್ತು. ಇಲ್ಲ, ನಾನು ದೇಶದ ಮುಂದೆ ನಿಮ್ಮ ನ್ಯಾಯಾಲಯದಲ್ಲಿ ನಿಮಗೂ ಹೇಳ್ತಾ ಇದ್ದೇನೆ, ಯಾರ್ಯಾರು ನರೇಂದ್ರ ಮೋದಿ ಅವರನ್ನ ಅಮಿತ್ ಶಾನ ದೋಷಿ ಅಂತ ಹೇಳ್ತಾ ಇದ್ದಾರೋ ಅವರೆಲ್ಲರೂ ಇತಿಹಾಸನ ನೋಡ್ಲಿ. 1926ರಲ್ಲಿ ಸ್ವಾಮಿ ಶ್ರದ್ಧಾನಂದರ ಹತ್ಯೆ ಯಾಕಾಯ್ತು ಅಂತಂದ್ರೆ ಅವರು ಒಬ್ಬ ಆರ್ಯ ಸಮಾಜಿಯಾಗಿದ್ರು, ಅವರು ಘರ್ ವಾಪಸಿ ಮಾಡ್ತಾ ಇದ್ರು, ಅದಕ್ಕೆ ಅವರನ್ನ ಹತ್ಯೆ ಮಾಡ್ಲಾಯ್ತು. ನಾನು ಪೂರ್ತಿ ಕತೆ ಹೇಳಿದ್ರೆ ತುಂಬಾ ಉದ್ದ ಆಗ್ಬಿಡುತ್ತೆ. ಜಸ್ಪಾಲ್ ಮಹಾಶಯರಿದ್ದು ಹತ್ಯೆ ಆಯ್ತು. ಒಂದು ರಂಗೀಲಾ ರಸೂಲ್ ಮೊದಲು ಅವರು ನಮ್ಮ ದೇವಿ ದೇವತೆ ವಿರುದ್ಧ ಬರೆದ್ರು. ಅವರು ನಮ್ಮ ದೇವಿಗಳ ಬಗ್ಗೆ ಏನೇನು ಬರೆದಿದ್ದಾರೆ ಅಂತ ಇಂಟರ್ನೆಟ್ ಅಲ್ಲಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಅದಾದ ಮೇಲೆ ಯಾರೋ ಒಬ್ರು ವಿದ್ವಾಂಸರು ಬರೆದ್ರು. ರಂಗೀಲಾ ರಸೂಲ್ ಅವರು ಜಸ್ಪಾಲ್ ಮಹಾಶಯರನ್ನ ಪ್ರಕಾಶಕರು ಅಂತ ತಗೊಂಡ್ರು. ಅವ್ರ ಮೇಲೆ ಕೇಸ್ ಆಯ್ತು. ಕೇಸನ್ನ ಮುಸಲ್ಮಾನರು ಹಾಕಿದ್ರು. ಅವರು ದೊಡ್ಡವರಾಗೋದ್ರು. ದೊಡ್ಡವರಾಗಿದ್ದಕ್ಕೆ ಅವರನ್ನ ಹತ್ಯೆ ಮಾಡಿಬಿಟ್ರು. ಈಗ ಹೇಳಿ, ನರೇಂದ್ರ ಮೋದಿ 1920ರಲ್ಲಿ 1921ರಲ್ಲಿ ಹುಟ್ಟಿದ್ರಾ? ಒಂದ್ ವೇಳೆ ಹುಟ್ಟೇ ಇರ್ಲಿಲ್ಲ ಅಂತಂದ್ರೆ ಈ ಗಜ್ವಾಯೇ ಹಿಂದ್ನ ಮಾನಸಿಕತೆ, ಜಿನ್ನಾನ ಮಾನಸಿಕತೆ 1905ರಿಂದ ಪೋಷಿಸ್ತಾ ಇದ್ದಾರೆ. ಈಗ ಭಾರತದಲ್ಲಿ ಒಂದಷ್ಟು ಮುಸಲ್ಮಾನರು ಉಳ್ಕೊಂಡ್ಬಿಟ್ರು. ಯಾವ ಕಾರಣಕ್ಕೆ ಉಳ್ಕೊಂಡ್ರು ಅಂದ್ರೆ, ನಾವು ಮುಂಬರೋ ದಿನಗಳಲ್ಲಿ ಈ ಹಿಂದೂಗಳ ಜೊತೆ ಬಡದಾಡೋಣ ಅಂತ. ಇವತ್ತು ಕೇರಳದಲ್ಲೇ ನೋಡಿ, ಕೇರಳದಲ್ಲಿ ಏನಾಗ್ತಾ ಇದೆ? ಇಡೀ ದೇಶದಲ್ಲಿ ನಮ್ಮ ಕಾನ್ಸ್ಟಿಟ್ಯೂಯನ್ಸಿನಲ್ಲೇ ಸ್ವಾಮಿ ಲವ್ ಜಿಹಾದ್ ಇದು ಒಂದು ಯೋಜನೆ ರೀತಿಯಲ್ಲಿ ನಡೀತಾ ಇದೆ, ಗಜ್ವಾಯೇ ಹಿಂದ್. ಮತ್ತೆ ನಾವ್ಯಾಕೆ ಹೇಳಬಾರ್ದು, 1947ರಲ್ಲೇ ಇವ್ರುಗಳನ್ನೆಲ್ಲ ಪಾಕಿಸ್ತಾನಕ್ಕೆ ಕಳಿಸ್ಕೊಟ್ಬಿಟ್ಟಿದ್ದಿದ್ರೆ ಇವತ್ತಿ ಮಾತುಗಳೇ ಬರ್ತಾ ಇರಲಿಲ್ಲ. ಗಿರಿರಾಜಿ, ಇತಿಹಾಸದ ಮಾತುಗಳೆಲ್ಲ ಸರಿನೇ, ಆದ್ರೆ ಕಳೆದ 10 ವರ್ಷಗಳಲ್ಲಿ ಮಾಬ್ ಲಿಂಚಿಂಗ್ ಘಟನೆಗಳು ಕೂಡ ಹೆಚ್ಚಾಗಿದೆ. ಅದರಲ್ಲಿ ಮುಸಲ್ಮಾನರು ಕೊಲೆಗಳು ಕೂಡ ನಡೆದಿದೆ ಅನ್ನೋದು ಸತ್ಯನೇ. ಇದು ಸತ್ಯ ಅಲ್ವಾ? ಗೋಹತ್ಯೆ ಹೆಸರಲ್ಲಿ ಇದು ಸತ್ಯ ಇಲ್ಲ ಬಿಡಿ ಸ್ವಾಮಿ. ನಮ್ಮ ಪ್ರಧಾನಮಂತ್ರಿ ಯಾವತ್ತೂ ಮಾಬ್ ಲಿಂಚಿಂಗ್ ನ ಸಮರ್ಥಿಸ್ಕೊಂಡಿಲ್ಲ. ಆದ್ರೆ ಇದೂ ಸತ್ಯನೇ. ಕಾರಣ ಇಲ್ದೇನೆ ಕಾಮಡ್ ಜನಗಳ ಕೊಲೆಯಾಗಿದೆ. ಮತ್ತೀಗ ಯೋಗಿಜಿ ಕಾಮಡಿಯೋರ್ ಮೇಲೆ ಹೂವಿನ ಮಳೆ ಸುರಿಸಿದ್ರೆ, ಅಲ್ಲ ಸ್ವಾಮಿ, ಕಾಮಡಿಯೋರ್ ಮೇಲೆ ಹಿಂದೂಸ್ತಾನದಲ್ಲಿ ಹೂ ಮಳೆ ಸುರಿಸ್ಲಿಲ್ಲ ಅಂತಂದ್ರೆ ಏನು ಕಾಬಾದಲ್ಲಿ ಸುರಿಸ್ತಾರೇನು? ನೀವೇ ಹೇಳಿ ನನಗೆ. ಇದು ಹಿಂದೂಸ್ತಾನ, ಸನಾತಿಗಳ ದೇಶ. ಇದನ್ನೆಲ್ಲ ಭಾರತದಲ್ಲಿ ಮಾಡದೆ ಇನ್ಯಾವ ದೇಶದಲ್ಲಿ ಮಾಡ್ತಾರೆ? ನೋಡಿ, ನೀವು ಸನಾತನಿಗಳ ಮೇಲೆ ಹೂನ ಸುರಿದ್ರೆ ಯಾರಿಗೂ ಏನೂ ತೊಂದರೆ ಇಲ್ಲ. ಆದ್ರೆ ಮುಸಲ್ಮಾನರ ಮನೆ ಮೇಲೆ ಬುಲ್ಡೋಜರ್ ಚಲಾಯಿಸಿದ್ರೆ ಬೇಜಾರಾಗತ್ತಲ್ವಾ? ಮಾಡಿದುಣ್ಣೋ ಮಾರಾಯ, ಕೇಳಿಲ್ವಾ ನೀವು? ಯೋಗಿಜಿ ಅಂತೂ ಹೇಳಿದ್ರಲ್ಲ, ನಾವ್ ಯಾರನ್ನು ಸುಮ್ಮನೆ ಬಿಡೋದಿಲ್ಲ. ಇವತ್ ನೋಡಿ, ಎಲ್ಲ ರಾಮ್ ರಾಮ್, ಎಲ್ಲ ಸರಿಯಾಗಿದೆ. ನೀವು ಹೆದರ್ಸ್ತಾ ಇದ್ದೀರಾ ಜನಗಳನ್ನ? ಹೆದರ್ಸ್ತಾ ಇಲ್ವಲ್ರಿ, ಯೋಗಿಜಿ ನ್ಯಾಯ ಕೊಡಿಸ್ತಾ ಇದ್ದಾರೆ. ನರಸಿಂಹಾನಂದ ಅವರ ಮೇಲೂ ಕೇಸ್ ಹಾಕಿದ್ರು, ಜೈಲಿಗೆ ಕಳಿಸಿದ್ರು. ಅವರು ಹಿಂದೂ ನಾಯಕ, ಒಬ್ಬ ಮಹಂತ, ಒಬ್ಬ ಇಂಜಿನಿಯರ್. ಅವರಿಗೆ ಮಾನಸಿಕ ರೋಗ ಇತ್ತು. ನಮ್ಮ ದೇವಿ ದೇವತೆಗಳಿಗೆ ದಿವಸ ಬೈತಾ ಇರ್ತಾರೆ. ನೀವು ಸರ್ ತನ್ಸೆ ಜುದಾ ಅಂತ ಘೋಷಣೆ ಕೂಗ್ಬಿಟ್ರಿ, ದೇಶದಲ್ಲಿ ಒಂದು ವಾತಾವರಣ ಕ್ರಿಯೇಟ್ ಮಾಡ್ಬಿಟ್ರಿ. ಆದ್ರೆ ಇವಾಗ ಅದೆಲ್ಲ ನಡೆಯೋದಿಲ್ಲ ಸ್ವಾಮಿ, ನಡೆಯಲ್ಲ. ಆದ್ರೆ ಗಿರಿರಾಜಿ, 20 ಕೋಟಿಗಿಂತ ಜಾಸ್ತಿ ಮುಸ್ಲಿಂ ಬಂಧುಗಳು ನಮ್ಮ ದೇಶದಲ್ಲಿದ್ದಾರೆ. ನಾವು ಅವರನ್ನ ಇಲ್ಲಿಂದ ಹೊರ ಕಳ್ಸಕ್ಕಾಗಲ್ಲ. ಅವ್ರ ಜೊತೆ ಬಾಳೋದನ್ನ ಕಲೀಲೇಬೇಕಲ್ವಾ? ಅಲ್ರಿ, ಜೊತೆಗಿರೋದು ಅಂತಂದ್ರೆ ಏನು ಅಂದ್ರೆ ಹೆದರ್ಕೊಂಡ? ಇವತ್ 20 ಕೋಟಿ ಇದ್ದಾರೆ, ನಾಳೆ 30 ಕೋಟಿ ಆಗ್ತಾರೆ. ನಾಳೆ ಮಸೀದಿಗೆ ಬಾ ಅಂತ ಬಲವಂತ ಮಾಡ್ತಾರೆ. ನಾಡದ್ದು ಗೋಮಾಂಸ ತಿನ್ನು ಅಂತ ಹೇಳ್ತಾರೆ. ಆಗ ನಾನೇನ್ ಮಾಡ್ತೀನಿ? ನನ್ನ ಧರ್ಮ ಉಳಿಸ್ಕೋತೀನೋ ಇಲ್ಲ ಉಳಿಸ್ಕೊಳಲ್ವೋ? ನಾವಂತೂ ಯಾರ ಧರ್ಮದಲ್ಲೂ ಕೈಯಾಡ್ಸಕ್ ಹೋಗಿಲ್ಲ. ನಾನು ಗ್ಯಾರಂಟಿಯಾಗಿ ಹೇಳ್ತೀನಿ, ನಾವ್ ಯಾವತ್ತೂ ಕಲ್ಲು ಹೊಡೆದಿಲ್ಲ ಸ್ವಾಮಿ. ಒಬ್ಬ ಮುಸಲ್ಮಾನ ಆದ್ರೂ ಹೇಳ್ಬಿಡ್ಲಿ, ನಾವು ಕಲ್ಲು ಹೊಡಿಲಿಲ್ಲ ಅಂದ್ಮೇಲೆ ನೀವ್ಯಾಕೆ ನಮ್ಮ ಜಾತ್ರೆ ಮೇಲೆ ಕಲ್ಲು ಹೊಡಿತೀರಾ, ತಲ್ವಾರ್ ಚಲಾಯಿಸ್ತೀರಾ, ಗುಂಡು ಹೊಡಿತೀರಾ? ನೀವು ಚಲಾಯಿಸಿದ್ರೆ ಆಗ ನಾವು ನಮ್ಮ ಮುಂದಿನ ಪೀಳಿಗೆ ಬಗ್ಗೆ ಯೋಚಿಸ್ಬೇಕಾಗತ್ತಲ್ವಾ? ವಿಷಯ ಇಷ್ಟೇ ಸ್ವಾಮಿ, ನಮ್ಮ ರಕ್ಷಣೆ ನಾವು ಮಾಡ್ಕೋತೀವಿ. ರೊಚ್ಚಿಗೇಳ್ಸೋ ಮಾತಾಡೋದ್ರಲ್ಲಿ ನೀವು ಕೂಡ ಏನೂ ಕಮ್ಮಿ ಇಲ್ಲ. ನೀವು ಹೇಳ್ತೀರಾ, ಒಂದು ವೇಳೆ ಈ ದೇಶದಲ್ಲಿ ಗೋರಿಗೆ 3 ಮೊಳ ಜಮೀನ್ ಬೇಕು ಅಂತಂದ್ರೆ ಒಂದೇ ಮಾತರಂ ಹೇಳ್ಬೇಕು ಅಂತ. ಹೌದು ನೋಡಿ, ನಾನು ಹೇಳ್ತೀನಿ. ನಾನು ಕೇಳೋದೇನು ಅಂದ್ರೆ, ದೇಶದ ನಾಯಕರಿದ್ದಾರೆ, ಅವ್ರ ಹೆಸರು ಓವೈಸಿ ಅಂತ. ಸಂಸತ್ತಿನ ಒಳಗೆ ರಾಷ್ಟ್ರಗೀತೆ, ರಾಷ್ಟ್ರಗಾನ ಅಂತ ಬಂದಾಗ ಯಾವತ್ತೂ ಹಾಡಿಲ್ಲ. ಯಾವ ವ್ಯಕ್ತಿ ಒಂದೇ ಮಾತರಮ್ಗೆ ಮರ್ಯಾದೆ ಕೊಡ್ಲಿಲ್ವೋ ಆಗ ಆ ವ್ಯಕ್ತಿಗೆ ದೇಶ ಮರ್ಯಾದೆ ಕೊಡ್ಬೇಕಾ? ನಾನೀಗ ನಿಮ್ಮ ನ್ಯಾಯಾಲಯದಲ್ಲೇ ಕೇಳ್ತಾ ಇದ್ದೀನಿ,
ಒಂದೇ ಮಾತರಂ ಅಂದ್ರೆ ಭಾರತ ಮಾತೆಗೆ ನಾವು ನಮಸ್ಕಾರ ಮಾಡ್ತಿದ್ದೀವಿ. ಅಲ್ಲ ಇದೇನ್ ಅಲ್ಲ, ನಾವಂತೂ ಹರಿಶ್ಚಂದ್ರ ಘಾಟಲ್ಲಿ ಯಾವ ಘಾಟಲ್ಲಿ ನಮ್ಮ ತಾತನ್ನ ಸುಟ್ರೋ, ನಮ್ಮ ಅಪ್ಪನ ಸುಟ್ರೋ, ನಮ್ಮನ್ನು ಅಲ್ಲೇ ಸುಡ್ತಾರೆ. ನಾವೇನ್ ಅದನ್ನ ಹೊತ್ಕೊಂಡು ಹೋಗ್ತೀವೇನು? ಆದ್ರೆ ಅವ್ರುಗಳು ಹೊತ್ಕೊಂಡು ಹೋಗ್ತಾರಲ್ಲ, 6 ಅಡಿ 3 ಅಡಿ ಹೂಳೋದಕ್ಕೆ ಅವ್ರಿಗೆ ಜಾಗ ಬೇಕಲ್ಲ. ನಮಗಂತೂ ಬೇಕಾಗಿಲ್ಲ ಅದು. ಓವೈಸಿ ಸಾಹೇಬ್ರು ಹೇಳ್ತಾರೆ, ನನ್ನ ತಮ್ಮನ್ನ ತಡೆದು ಹಿಡ್ದಿದ್ದೀನಿ. ಅವ್ರ ತಮ್ಮ ತುಂಬಾ ಭಯಂಕರ ಅಂತೆ. ಅವ್ರು ಹೇಳಿದ್ರು, ಒಂದು ದಿನ ನಾನೇನಾದ್ರೂ ನನ್ನ ತಮ್ಮನ ಕೈಗೆ ಕತ್ತಿ ಕೊಟ್ರೆ ಅವ್ನ್ ಎಲ್ರನ್ನೂ ದಾರಿಗೆ ತರ್ತಾನೆ ಅಂತ. ತಪ್ಪು ಕಲ್ಪನೆಯಲ್ಲಿ ಇರಬೇಡ ಅಂತ ಹೇಳಿ. ದೇಶದಲ್ಲಿ ಯಾರಾದ್ರೂ ಔರಂಗಜೇಬ್ ಆಗಕ್ಕೆ ನೋಡಿದಾಗಲೆಲ್ಲ ಮಹಾರಾಣಾ ಪ್ರತಾಪ್ ಕೂಡ ಜನ್ಮ ತಾಳ್ತಿದ್ದಾರೆ. ಅದಕ್ಕೆ ಇದು ಯುದ್ಧ ಏನಲ್ಲ ಅಂತೀನಿ. ಪ್ರೇಕ್ಷಕರಿಂದ ಒಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ಸನಾತನ ಧರ್ಮವನ್ನ ತುಂಬಾ ಜಾಸ್ತಿ ಸಪೋರ್ಟ್ ಮಾಡ್ತೀರಾ, ಮತ್ತೆ ಅದ್ರ ಬಗ್ಗೆ ಮಾತಾಡ್ತೀರಾ, ಮತ್ತೆ ಈ DMK ಪಾರ್ಟಿ ಇದೆಯಲ್ಲ ಅದು ಹೇಳುತ್ತೆ ಇದು ಡೆಂಗು, ಇದು ಮಲೇರಿಯಾ, ಇದು ಮುಗ್ದೋಗ್ಬೇಕು ಅಂತ. ಸೊ ಇದ್ರ ಬಗ್ಗೆ ಏನ್ ರಿಯಾಕ್ಟ್ ಮಾಡ್ತೀರಾ? ನಾನು ಅವಾಗ್ಲೂ ಹೇಳ್ತಾ ಇದ್ದೆ ನೋಡಿ ರಾಹುಲ್ ಗಾಂಧೀಜಿಯವರೇ, ಒಂದ್ ವೇಳೆ ನಿಮ್ದು ಸಮ್ಮಿಶ್ರದ ಪಾರ್ಟಿ ಆಗಿದ್ರೆ ಮತ್ತವರು ಸನಾತನಕ್ಕೇನಾದ್ರೂ ಬೈದ್ರೆ ಅವರ ಅಪ್ಪಾಜಿ ಅವರು ಈಗ್ಲೂ ಕೂಡ ಬೈದಿದ್ದಾರೆ. ನಾವಂತೂ ಸುಮ್ಮನೆ ಇರೋದಕ್ಕೆ ಸಾಧ್ಯ ಇಲ್ಲ. ದೇಶದ ಯುವ ಜನತೆ ತಮ್ಮ ರಕ್ಷಣೆನ ಮಾಡ್ಕೊಳ್ಳಕ್ ಗೊತ್ತಿದೆ. ನಾವು ಸನಾತಿಗಳು ಯಾವತ್ತು ಬೇರೆಯವ್ರ ಮೇಲೆ ಹೇರೋದಕ್ಕೆ ಹೋಗಲ್ಲ. ನಾವ್ಯಾವತ್ತು ಹೇಳೋದು ಒಂದೇನೆ, ಸರ್ವೇ ಜನ ಸುಖಿನೋ ಭವಂತು ಅಂತ. ನಾವು ವಸುದೈವ ಕುಟುಂಬಕಂ ಅಂತ ಹೇಳ್ತೀವಿ. ಇಷ್ಟ ದಿನ ಹೇಳಿದ್ ಸಾಕು, ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಅಂತ. ಇನ್ನೇನಿದ್ರು ಬರೀ ಓಂ ಕ್ರಾಂತಿ ಓಂ ಕ್ರಾಂತಿ ಓಂ ಕ್ರಾಂತಿನೇ. ನನ್ ಪ್ರಶ್ನೆ ನಿಮ್ಗೇನಂದ್ರೆ, ಮುಸಲ್ಮಾನರು ತುಂಬಾ ಜನ ಮಕ್ಕಳನ್ನ ಹುಟ್ಟಿಸ್ತಾರೆ, ಮತ್ತೆ ಅವ್ರನ್ನ ಎಫೋರ್ಟ್ ಕೂಡ ಮಾಡ್ತಾರೆ. ಹಾಗಿದ್ದಾಗ ನಿಮ್ಗೇನ್ ಪ್ರಾಬ್ಲಮ್ ಇದ್ರಲ್ಲಿ? ಅವರ ಪ್ರಶ್ನೆ ಏನು ಅಂತಂದ್ರೆ, ಪದೇ ಪದೇ ಎಲ್ಲರೂ ಹೇಳ್ತಿರ್ತಾರೆ, ನಮ್ಮ ಮುಸ್ಲಿಂ ಪರಿವಾರದ ಜನ ಏನಿದ್ದಾರೆ ಅವ್ರಿಗೆ ಜಾಸ್ತಿ ಮಕ್ಕಳಿರ್ತಾರೆ. ಸೊ ಇವ್ರು ಕೇಳಿದ್ದು, ಒಂದ್ ವೇಳೆ ಅವರು ಜಾಸ್ತಿ ಮಕ್ಕಳನ್ನ ಹುಟ್ಟಿಸಿದ್ರೆ, ಅವರ ಕುಟುಂಬ ದೊಡ್ಡದಾದ್ರೆ ಅದರಲ್ಲಿ ನಿಮ್ಗೇನ್ ಪ್ರಾಬ್ಲಮ್ಮು ಅಂತ. ಪ್ರಪಂಚದ ಕೇವಲ 4% ನೀರು ಮತ್ತು 2.5% ಭೂಮಿ ಇದೆ. ನಾವು ಪ್ರತಿ ವರ್ಷ ಒಂದು ಆಸ್ಟ್ರೇಲಿಯನ್ನ ಹುಟ್ಟಾಕ್ತಾ ಇದ್ದೀವಿ. ಅಲ್ಲಿಗೆ ನಾವೆಲ್ಲರೂ ಯೋಚಿಸ್ಬೇಕಲ್ವಾ ಸ್ವಾಮಿ? ಅಂದ್ರೆ ದೇಶದಲ್ಲಿ ಜನಕ್ಕೆ ಊಟ ಸಿಗಬೇಕು, ಜಾಗ ಸಿಗಬೇಕು. ಡೆನ್ಸಿಟಿ ನೋಡಿದ್ರೆ ಅಮೆರಿಕ ಮತ್ತೆ ಚೈನಾಗಿಂತ ನಮ್ದು ತುಂಬಾ ಜಾಸ್ತಿ ಇದೆ. ಅದರಿಂದಾನೇ ನಾವು ಹೇಳ್ತಾ ಇರೋದು ಅವ್ರ ನೀತಿ ಸರಿ ಇಲ್ಲ ಅಂತ. ಅವ್ರು ಹೇಳ್ತಾರೆ ಅಲ್ಲಾ ತಾಲಾಕಿದೇನಂತ. ಅಲ್ಲಾ ತಾಲಾಕಿದೇನಿರ್ಲಿ, ಯಾರು ಬರ್ತಾರೋ ಬರ್ಲಿ. ಮತ್ತ ಆಮೇಲೆ ಹೇಳೋದು ಗಜ್ಬಾಯಿ ಹಿಂದ್. ನಮಗೇನು ಭಯ ಅಂತಂದ್ರೆ, ನನಗೆ ಮುಸಲ್ಮಾನರ ಮೇಲೆ ಯಾವ ದ್ವೇಷನೂ ಇಲ್ಲ. ಆದ್ರೆ ಮೂಲಭೂತವಾದಿ ಮುಸಲ್ಮಾನರೇನಿದ್ದಾರೆ, ಯಾರು ಭಾರತದ ವ್ಯವಸ್ಥೆನ ಏರ್ಪೇರ್ ಮಾಡಬೇಕು ಅಂತ ಇದ್ದಾರೆ, ಯಾರು ಸಾಮಾಜಿಕ ಸಾಮರಸ್ಯನ ಹಾಳು ಮಾಡಬೇಕು ಅಂತ ಇದ್ದಾರೆ, ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. ಎಲ್ಲೆಲ್ಲಿ ಹಿಂದೂಗಳು 80-90% ಇದ್ದಾರೆ, ಅಲ್ಲಿ ಮುಸಲ್ಮಾನರು ಸುರಕ್ಷಿತವಾಗಿದ್ದಾರೆ. ಮತ್ತೆ ಎಲ್ಲಿ 40% 50% ನಮ್ಮ ಹೆಣ್ಮಕ್ಳು ಹೊರಗಡೆ ಬರಕ್ ಆಗ್ತಾ ಇಲ್ಲ, ನೀವು ಹೋಗಿ ನೋಡ್ಕೊಂಡು ಬನ್ನಿ. ಈ ದೇಶದಲ್ಲಿ ಗೊತ್ತಾಗುತ್ತೆ ನಿಮಗೆ. ಗಿರಿರಾಜಿ, ನೀವ್ ಹೇಳ್ತೀರಾ ನಿಮ್ಗೆ ಮುಸಲ್ಮಾನರನ್ನ ಕಂಡ್ರೆ ದ್ವೇಷ ಏನಿಲ್ಲ ಅಂತ. ಆದ್ರೆ ನಿಮ್ಗೆ ಮುಸಲ್ಮಾನರ ಮೇಲೆ ಅಂತ ಪ್ರೀತಿ ಕೂಡ ಇಲ್ವಲ್ಲ? ಇಲ್ಲ, ತುಂಬಾನೇ ಪ್ರೀತಿ ಇದೆ ನಮ್ಗೆ. ನವಾಜ್ ಹುಸೇನು ನಮಗ್ ತುಂಬಾ ಒಳ್ಳೆ ಮಿತ್ರರವರು. ಯಾರ ಮೇಲೆ ಪ್ರೀತಿ ಇದೆಯೋ ಅವ್ರ ಬಗ್ಗೆನೇ ಹೀಗೆ ಹೇಳ್ತೀರಾ. ಇನ್ನ ದ್ವೇಷ ಇರೋರ್ನ ಏನ್ ಮಾಡ್ತೀರೋ ನೀವು? ಇಲ್ಲ, ದ್ವೇಷ ಇರೋರ್ಗಂತೂ ನಾನು ಟಿಟ್ ಫಾರ್ ಟ್ಯಾಟ್ ಮಾಡ್ತೀನಿ. ಯಾರು ಹೆಂಗೋ ಹಂಗೆ ನಾನು. ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. ನನ್ನ ಪ್ರಶ್ನೆ ಏನಂದ್ರೆ, ನಿಮ್ಗೆ ನೀವು ಗಜ್ವಾಯ್ ಹಿಂದ್ ಬಗ್ಗೆ ಮಾತಾಡಿದ್ರಿ. ನಿಜವಾಗ್ಲೂ ಗಜ್ವಾಯ್ ಹಿಂದ್ ಇದೆಯಾ? ಈ ಗಜ್ವಾಯೇ ಹಿಂದ್ ಅಂದ್ರೆ, ಈಗ 1947ರಲ್ಲಿ ಜಿನ್ನ ತಗೊಂಡು ಹೊರಟೋದ್ರು. ಈ ಭಾರತನ ಗಜ್ವಾಯೇ ಹಿಂದ್ ಅಂದ್ರೆ ಭಾರತನ ನಾವು ಮುಸ್ಲಿಂ ರಾಷ್ಟ್ರ ಮಾಡ್ತೀವಿ. ಇವತ್ ನೀವು ನೋಡ್ತಿರಬಹುದು, ಅಂದ್ರೆ ಈ ಜಾರ್ಖಂಡಲ್ಲಿ ಶುಕ್ರವಾರಕ್ಕೆ ಸ್ಕೂಲ್ಗೆ ರಜಾ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಮೀಡಿಯಾದಲ್ಲಿ ನೀವು ನೋಡಿರಬಹುದು, ಭಾರತದ ಪ್ರತಿ ಸ್ಕೂಲ್ನಲ್ಲೂ ಭಾನುವಾರದ ದಿವಸ ರಜಾ ಇರುತ್ತೆ. ಇವರು ಗಜ್ವಾಯೇ ಹಿಂದ್ ತಂದು ಶರಿಯಾ ಕಾನೂನ್ ತಂದು ಇಸ್ಲಾಮಿಕ್ ಕಾನೂನ್ನ ಸ್ಥಾಪನೆ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಇದೇ ಗಜ್ವಾಯೇ ಹಿಂದ್ ಅಂದ್ರೆ. ಆಮೇಲೆ ಇವ್ರು ಏನ್ ಹೇಳ್ತಾರೆ, ನಮ್ಮ ಹುಡುಗರಿಗೆ ಮತ್ತೆ ಹುಡುಗಿರಿಗೆ ಬನ್ನಿ ಮಸೀದಿಗೆ ಬನ್ನಿ. ಇದರದೇ ಭಯ ನನ್ಗೆ ಕಾಡ್ತಾ ಇರೋದು. ನಾನು ನಿರ್ಭೀತಿಯಿಂದ ಹೇಳ್ತೀನಿ, ನೋಡಿ ಈಗ ಸಮಯ ಬಂದಿದೆ. ಇಡೀ ದೇಶದ ಹಿಂದೂ ಸನಾತನಿ ಒಂದಾಗಬೇಕು. ಜಾತಿ ಮತ ಎಲ್ಲ ಬಿಟ್ಟು ಬರಬೇಕು. ಒಂದ್ ವೇಳೆ ಒಗ್ಗಟ್ಟಾಗ್ಲಿಲ್ಲ ಅಂದ್ರೆ, ಹಂಚೋದ್ರೆ
ಹರಿದೋಗ್ತೀರಾ. ಈ ಘೋಷಣೆ ಸರಿಯಾದ ಘೋಷಣೆಯಾಗಿದೆ. ಆದ್ರೆ ನೋಡಿ, ಸನಾತನ ಧರ್ಮ ಏನಿದೆ ಅದು ಎಲ್ರನ್ನೂ ಜೊತೆ ಕರ್ಕೊಂಡು ಹೋಗುವಂತ ಮಾತಾಡುತ್ತೆ. ಮತ್ತೆ ಮೋದಿಜಿನೂ ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ನಿಮಗೊಂದು ಹೇಳ್ತೀನಿ ಕೇಳಿ, ಅಹಿಂಸಾ ಪರಮೋ ಧರ್ಮ ನಮ್ಮದಲ್ವಾ ಇದು? ಆಮೇಲೆ ಹೇಳ್ತಾರೆ, ಒಂದು ವೇಳೆ ಧರ್ಮದ ರಕ್ಷಣೆಗೋಸ್ಕರ ಹಿಂಸೆ ಮಾಡೋದ್ ತಪ್ಪಿಲ್ಲ. ನಮ್ಮ ದೇವಿ ದೇವತೆಗಳ ಕೈಯಲ್ಲಿ ಶಂಖನೂ ಇದೆ, ಸುದರ್ಶನನೂ ಇದೆ. ಒಂದು ಕಡೆ ಕತ್ತಿ ಹಿಡಿದಿದ್ರೆ ಈ ಕಡೆ ಆಶೀರ್ವಾದದ ಅಭಯನೂ ಇದೆ. ಸೊ ನಾವಂತೂ ಎರಡಕ್ಕೂ ತಯಾರಾಗಿ ನಿಂತಿರ್ತೀವಿ. ಶಸ್ತ್ರ ಮತ್ತೆ ಅಸ್ತ್ರ, ಶಾಸ್ತ್ರ ಮೂರಕ್ಕೂ. ಅದರಿಂದನೇ ನಾವು ನವರಾತ್ರಿನಲ್ಲಿ, ಈಗ್ಲಂತೂ ನವರಾತ್ರಿನಲ್ಲಿ ಸತ್ಯವಾಗ್ಲು ಒಂದ್ ದಿವಸ ನಿಮ್ಮ ಮೀಡಿಯಾದಲ್ಲೂ ತೋರಿಸ್ತಾ ಇದ್ರು, ಬಿಹಾರದಲ್ಲಿ ಒಬ್ರು ಸಚಿವರು ಅವರು ಕತ್ತಿಟ್ಟು ಪೂಜೆ ಮಾಡಿದ್ದಕ್ಕೆ ನೀವೆಲ್ಲರೂ ಪಾಪ ತುಂಬಾ ಅವರನ್ನ ಕಿಚಾಯಿಸಿದ್ರಿ. ಏನ್ ತಪ್ಪಿದೆ ಅದರಲ್ಲಿ? ನಮ್ಮ ಜನಗಳು ಮೊದಲಿಂದಾನೂ ಶಸ್ತ್ರಕ್ಕೆ ಪೂಜೆ ಮಾಡ್ತಾ ಇದ್ವಿ, ಶಾಸ್ತ್ರಕ್ಕೂ ಪೂಜೆ ಮಾಡ್ತಿದ್ವಿ. ಇದು ನಮ್ಮ ಪರಂಪರೆ. ಹಾಗಾಗಿ ನಾವು ಪೂಜೆ ಮಾಡೋದ್ ನಿಲ್ಲಿಸಿದ್ವಿ, ಜನಗಳು ನಮ್ಗೆ ಹೆದರದನ್ನ ನಿಲ್ಲಿಸ್ಬಿಟ್ರು. ಆದ್ರೆ ನಾನು ಓವೈಸಿ ಸಾಬ್ ಅವರ ಮಾತನ್ನು ಕೇಳ್ತೀನಿ, ಮೌಲಾನಾ ಮೆಹಮೂದ್ ಮದನಿ ಅವರ ಮಾತನ್ನು ಕೇಳ್ತೀನಿ. ಅವ್ರು ಹೇಳ್ತಾರೆ ಈ ದೇಶ ನಿಮ್ದೆಷ್ಟೋ ನಮ್ದು ಕೂಡ ಅಂತ. ಮೋಹನ್ ಭಾಗವತ್ ಮತ್ತೆ ಗಿರಿರಾಜ್ಗೆ ಎಷ್ಟಿದೆಯೋ ಅಷ್ಟೇ ಮದನಿ ಕೂಡ ಮತ್ತೆ ಓವೈಸಿದು ಕೂಡ ಅಂತ. ಇಲ್ಲ, ನಮ್ಮ ಮಟ್ಟಿಗೆ ಇವತ್ತು ಪಾಕಿಸ್ತಾನದಲ್ಲಿ ಹಿಂದೂಗಳು ಉಳಿದಿಲ್ಲ. ಎಲ್ಲಿಗೆ ಹೋದ್ರು? ಯಾರು ಕಣ್ಣೀರು ಹಾಕ್ಲಿಲ್ಲ, ಯಾರು ಗಲಾಟೆ ಮಾಡಲಿಲ್ಲ, ಯಾರು ರೋಡ್ ಮೇಲೆ ಮೆರವಣಿಗೆ ಹೋಗ್ಲಿಲ್ಲ. ಇವತ್ತು ಬಾಂಗ್ಲಾದೇಶದಲ್ಲಿ ಏನ್ ಘಟನೆ ನಡೀತು? ಈ ಹಿಂದೂಸ್ತಾನ್ ಪಾಕಿಸ್ತಾನ ಮಾಡಿದ್ದೆ ಯಾರಿಗೆ ಅಲ್ಲಿರ್ಬೇಕಿತ್ತೋ, ಹೋಗ್ಬೇಕಾಗಿತ್ತೋ, ಇದು ಹಿಂದೂಗಳಿಗೋಸ್ಕರ ಮಾಡಿದ್ದು ಈ ದೇಶನ. ಈಗ ಅವ್ರು ಹೇಳ್ತಾರೆ ನಿಮಗೆಷ್ಟು ಸೇರಿದ್ದೋ ನಮಗೂ ಅಷ್ಟೇ ಅಂತ. ಇದನ್ನ ಅವ್ರುಗಳು ಯೋಚಿಸ್ಬೇಕು. ಸೇರಿಲ್ಲ ಅಂತ ನಾನೆಲ್ಲೂ ಹೇಳಲಿಲ್ಲ. ಆದ್ರೆ ಒಂದ್ ವೇಳೆ ಇಲ್ಲಿದ್ದ ಮೇಲೆ ಆಗ ಸಾಮಾಜಿಕ ಸಾಮರಸ್ಯ ತೋರಿಸ್ತೀರಾ, ಇಲ್ಲ ನನ್ನನ್ನೇ ಹೆದರ್ಸ್ತೀರಾ, ನನ್ನ ಇದು ಜಾತ್ರೆ ಮೇಲೆ ಕಲ್ಲೆಸಿತೀರಾ, ಮತ್ತೆ ನನಗೂ ಅಧಿಕಾರ ಇದೆ ಅಂತೀರಾ? ಇವೆಲ್ಲ ನಡೆಯೋದಿಲ್ಲ. ಅಂದ್ರೆ ನಿಮ್ಮ ಆಳ್ವಿಕೆನಲ್ಲಿ ಮುಸಲ್ಮಾನರು ಇಲ್ಲಿ ಹೆದರ್ಕೊಂಡು ಬದುಕ್ಬೇಕಾ? ಹೆದರ್ಕೊಂಡಲ್ಲ, ಭಾತೃತ್ವದ ಜೊತೆಗೆ. ರಿಯಲ್ ಭಾತೃತ್ವ. ಭಾತೃತ್ವ. ಈ ಸಮಾಜವಾದಿ ಜನ ಹೇಳ್ತಾರೆ ಏನು ಗಾಂಗಿ ಜನ್ಮಿ ಸಂಸ್ಕೃತಿ ಇದು ಅಂತ. ನನಗೆ ಅರ್ಥ ಆಗ್ತಾ ಇಲ್ಲ. ಗಂಗಾನೂ ನನ್ನದೇ, ಗಂಗಮ್ಮ, ಜಮುನಾ ತಾಯಿನೂ ನನ್ನದೇ, ಸಂಸ್ಕೃತಿನೂ ನನ್ನದೇ. ಈ ಗಾಂಗಿ ಜಮುನಿ ನನ್ನ ಸಂಸ್ಕೃತಿ ಅಲ್ದೆ ಅಲ್ಲೆಲ್ಲೋ ಇರಾನ್ನಿಂದಾನೋ ಎಲ್ಲಿಂದಲೋ ತಂದಿರೋ ಸಂಸ್ಕೃತಿನ ಅದು. ಅಂದಮೇಲೆ ಈ ಗಾಂಗಿ ಜಮುನಿ ಸಂಸ್ಕೃತಿನ ಬೇರೆಯವ್ರು ಕಲಿಬೇಕೋ ಅಥವಾ ನಾವು ಕಲಿಬೇಕೋ? ಇದನ್ನೇ ನಾನು ಕೇಳಿದ್ದು ಸ್ವಾಮಿ. ಆದ್ರೆ ನೀವ್ ಹೇಳ್ತೀರಾ ಇವರು ಔರಂಗಜೇಬ್ನ ಸಂತತಿ ಅಂತ, ಬಾಬರ್ನ ಸಂತತಿ ಅಂತ. ಭಾರತದಲ್ಲಿ ಎಷ್ಟು ಜನಗಳಿದಾರೋ, ಯಾವುದೇ ಧರ್ಮದವರು ಇರಲಿ, ಮುಸಲ್ಮಾನ ಆದ್ರೂ ಸರಿ, ಹಿಂದೂ ಆದ್ರೂ ಸರಿ, ಎಲ್ರೂ ಒಂದೇ DNA-ನವರು. ಮುಘಲ್ರು ದಾಳಿ ಮಾಡಿದ್ರು, ನಾವು ಮುಘಲ್ರನ್ನ ಪೂಜೆ ಮಾಡಕ್ಕಾಗಲ್ಲ, ನಾವು ಮುಘಲ್ರನ್ನ ಗೌರವದಿಂದ ನೋಡಕ್ಕಾಗಲ್ಲ. ಅವರು 700 ವರ್ಷ ಕೇವಲ ಇವ್ರದ್ರ ಬಗ್ಗೆ ಮಾತಾಡಿದಾಗ ನನಗೆ ಯಾಕೆ ಕೋಪ ಬರೋದಿಲ್ಲ ಅಂತ ಹೇಳಿ? ಅಂದ್ರೆ 800 ವರ್ಷಗಳಷ್ಟು ನಾವು ಆಳಿದೀವಿ, ಇನ್ನು ಮುಂದೆನೂ ನಾವು ಆಳ್ತೀವಿ ಅಂತ ಹೇಳ್ತಾರಲ್ಲ. ಈ 800 ವರ್ಷ ಭಾರತದ ಇತಿಹಾಸ ಅಲ್ಲ, ಭಾರತಕ್ಕೆ 5000 ವರ್ಷದ ಇತಿಹಾಸ ಇದೆ. ಭಾರತದ ಸನಾತಿಗಳು ಈ ದೇಶನ ಆಳ್ತಿದ್ದವರು. ನೋಡಿ, ನೀವು ಇಂಥ ಮಾತುಗಳನ್ನ ಆಡ್ತೀರಾ, ಮತ್ತೆ ಅದಕ್ಕೆ ಈ ಮುಸ್ಲಿಂ ನಾಯಕರೇನಿದ್ದಾರೆ ಮೌಲ್ವಿಗಳು ಮಾತಾಡುವಂತ ಅವಕಾಶ ಸಿಗುತ್ತೆ. ಆಮೇಲೆ ಮುಸಲ್ಮಾನರೆಲ್ಲರೂ ಒಟ್ಟಾಗಿ ಬಿಜೆಪಿ ವಿರುದ್ಧ ವೋಟ್ ಮಾಡ್ತಾರೆ. ನಾವು ಅವ್ರಿಗೆ ಆರತಿ ಮಾಡೋಕ್ಕೂ ರೆಡಿ, ಆಗ್ಲೂ ಅವ್ರು ನಮಗೆ ವೋಟ್ ಕೊಡೋದಿಲ್ಲ ಸ್ವಾಮಿ. ನನಗೆ ಇವತ್ತು ಈ ಕಾಶ್ಮೀರದ ಮಾತು ನೀವು ಹೇಳಿದ್ರಿ. ನಾನು ಈ ಮೊದಲು ಹೇಳಿದ್ದೀನಿ, ಮೋದಿಜಿಯವರು ಕಾಶ್ಮೀರದ ವಿಕಾಸಕ್ಕೆ ಮಾಡದೇ ಇರೋದೇನಾದ್ರೂ ಇದೆಯಾ ಹೇಳಿ? ಆದರೆ ಬಿಜೆಪಿಗೆ ಯಾಕೆ ಅವ್ರು ವೋಟ್ ಮಾಡಲಿಲ್ಲ ಹೇಳಿ? ಯಾಕಂದ್ರೆ ನೀವು ಅವರ ಮನ್ಸನ್ನ ಗೆಲ್ಬೇಕಾಗತ್ತೆ. ಹೇಗೆ ಸ್ವಾಮಿ ಹೇಳಿ ನಂಗೆ? ನಾನು ಹನುಮಂತನ್ ತರ ಎದೆ ಸೀಳಿ ತೋರಿಸ್ಬೇಕಾ? ನಾನು ಯಾರಿಗೂ ನಿಜವಾಗ್ಲೂ ನನ್ನ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ನಾನು ಯಾರನ್ನೂ ಬೈದಿಲ್ಲಪ್ಪ. ಆದ್ರೂ ನಮಗೂ ವೋಟ್ ಇಲ್ಲ. ಅದಕ್ಕೆಪ್ಪ ಹೇಳೋದು. ಈಗ ಜಮ್ಮು ಕಾಶ್ಮೀರದಲ್ಲಿ ಫಾರೂಕ್ ಅಬ್ದುಲ್ಲಾ ಸಾಹೇಬ್ರ ಪಾರ್ಟಿ ಸರ್ಕಾರಕ್ಕೆ ಬರುತ್ತೆ, ಉಮರ್ ಅಬ್ದುಲ್ಲಾ ಮುಖ್ಯಮಂತ್ರಿ ಆಗ್ತಾರೆ. ಮತ್ತೆ ಅವರು ಜನಗಳಿಗೆ ಮಾತು ಕೊಟ್ಟಿದ್ದಾರೆ, ಆರ್ಟಿಕಲ್ 370ನ ವಾಪಸ್ ತರ್ತೀವಿ ಅಂತ. ರಾಹುಲ್ ಗಾಂಧಿ ಆಮೇಲೆ ಫಾರೂಕ್ ಅಬ್ದುಲ್ಲಾ ಬೆಟ್ಟದ ಮೇಲೆ ನಿಂತು ಗಂಟ್ಲು ಹರ್ಕೊಳ್ಳಿ, ಆದ್ರೂ ಕೂಡ ಅವರು 370 ವಾಪಸ್ ಬರೋಕ್ ಸಾಧ್ಯ ಇಲ್ಲ.